ಹಾಯ್ ಹಲೋ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಿನ್ನೆ ಎಸ್ಟರ್ಡೇ ಆಯುಧ ಪೂಜೆ ಆಗಿತ್ತು, ಹಾಗಾಗಿ ಆಯುಧ ಪೂಜೆ ಎಲ್ಲನೂ ಸೆಲೆಬ್ರೇಷನ್ ಮಾಡಿ ನೆಕ್ಸ್ಟ್ ಡೇ ವಿಜಯದಶಮಿ ದಿನ ಮೈಸೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ದು. ಆ್ಯಕ್ಚುಲಿ ನಾನು ಊರಿಗೆ ಕೂಡ ಹೋಗಬೇಕಾಗಿತ್ತು, ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ರೆಡಿಯಾಗಿದ್ದೆ. ಬಟ್ ಏನೇನೋ ಸಮ್ ಪ್ರಾಬ್ಲಮ್ಮಿಂದ ನಾನು ಊರಿಗೆ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ಮೈಸೂರಿಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ದು. ಪ್ರಕಾಶ್ ಅವ್ರ ಅಕ್ಕ ಎಲ್ಲ ಮೈಸೂರಲ್ಲೇ ಇರೋದು, ಹಾಗಾಗಿ ಅವರು ಕೂಡ ಬನ್ನಿ ಅಂತ ಹೇಳ್ತಾಯಿದ್ರು. ಹಾಗಾಗಿ ಸರಿ ಹೋಗೋಣ ಅಂತೇಳಿ ನಾವು ಅಲ್ಲಿ ಮೈಸೂರಿಗೆ ರೀಚ್ ಆದೋ. ನಾನು ಅಂದ್ಕೊಂಡೆ ಫುಲ್ ಜಾಮ್ ಇರುತ್ತೆ ಅಂತ. ನಾವು ಹೋಗೋ ಟೈಮಲ್ಲೆಲ್ಲ ಏನು ಅಷ್ಟೆಲ್ಲ ಜಾಮ್ ಎಲ್ಲ ಏನಿರಲಿಲ್ಲ, ಆರಾಮಾಗಿ ಹೋದೋ. ಅದಾದಮೇಲೆ ಪ್ರಕಾಶ್ ಅವ್ರ ಅಣ್ಣ, ಅವ್ರ ಮಕ್ಕಳು, ಅವರು ಅಕ್ಕಂದರು ಎಲ್ಲರೂ ಸಿಕ್ಕಿದ್ರು. ಅಲ್ಲೇ ಒಂದ್ಸಲಿ ನಾವು ಕಬ್ನಾಲೆಲ್ಲ ಕುಡಿದು ಎಲ್ಲರೂ ಒಂದ್ಸಲಿ ಮಾತಾಡಿಸ್ಕೊಂಡು ಹೋದೋ. ಬಟ್ ನಾವೇನಿದೆ ಚಾಮುಂಡಮ್ಮನ ನೋಡೋದಕ್ಕೆ ಸ್ವಲ್ಪ ಕಷ್ಟ ಆಯಿತು, ಯಾಕಂದರೆ ಫುಲ್ ರಶ್ ಇತ್ತು ಅಲ್ಲಿ. ನಾರ್ಮಲಿ ರೋಡೆಲ್ಲ ಎಷ್ಟು ಫ್ರೀ ಇತ್ತು, ಈ ಜಾಗ ನಾವೇನು ಇವಾಗ ನೋಡ್ತಾ ಇದ್ದೀವಿ ಅಲ್ಲಿ ಫುಲ್ಲು ರಶ್ ಇತ್ತು. ಆ್ಯಂಡ್ ನಾನು ಹೇಳಿದ್ನಲ್ಲ ಪ್ರಕಾಶ್ ಅವ್ರ ಅಕ್ಕ ಅಂತ, ಅವರ ಸೊಸೆ ವರ್ಕ್ ಮಾಡೋ ಪ್ಲೇಸಲ್ಲಿ ನಮಗೆ ಪ್ಲೇಸ್ ಇಟ್ಕೊಂಡಿದ್ರು. ತುಂಬಾ ಚೆನ್ನಾಗಿ ನೋಡೋದಕ್ಕೆ ನಮ್ಗೆ ಈಸಿ ಆಯಿತು. ನೀವು ನೋಡ್ತಾ ಇರ್ಬೋದು, ಅವರ ಅಂಗಡಿ ಹತ್ರ ನಮ್ಮನ್ನ ನೋಡೋದಕ್ಕೆ ಬಿಡಿಸಿದ್ರು. ತುಂಬಾ ಚೆನ್ನಾಗಿ ನಾವು ವ್ಯೂ ಎಲ್ಲ ನೋಡ್ದೋ. ಚಾಮುಂಡಮ್ಮಂದಾಗಿರ್ಬೋದು, ಆನೆ ಬರೋದಾಗಿರ್ಬೋದು, ಅದಾದಮೇಲೆ ಇದೆಲ್ಲ ಏನೇನು ಬರ್ತಾ ಇದೆ ಅದನ್ನೆಲ್ಲ ಕಂಪ್ಲೀಟಾಗಿ ಫುಲ್ ನೀಟಾಗಿ ನೋಡ್ದೋ ಅಂತಲೇ ಹೇಳ್ಬೋದು. ನೀವು ಕೂಡ ಒಂದ್ಸಲಿ ನೋಡ್ಕೊಂಡು ಬನ್ನಿ. ದಸರಾ ಅಂಬಾರಿ ನಿಜವಾಗ್ಲೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾನು ನನ್ನ ಲೈಫ್ಲಿ ಫಸ್ಟ್ ಟೈಮ್ ಅಂಬಾರಿನ ಲೈವಲ್ಲಿ ನೋಡಿದ್ದು. ನಾರ್ಮಲಿ ಟಿ ವಿಲೆಲ್ಲ ನೋಡ್ತಾ ಇದ್ದೆ, ಬಟ್ ಇದರಲ್ಲೆಲ್ಲ ನೋಡ್ತಿದ್ದೆ. ಬಟ್ ಯಾವತ್ತೂ ಅಲ್ಲೇ ಕೂತು ನೋಡಿದ್ದು ಯಾವತ್ತೂ ಇಲ್ಲ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು, ಮೈ ರೋಮಾಂಚನ ಆಯಿತು. ನನಗಂತೂ ತುಂಬಾ ಖುಷಿ ಆಯಿತು. ಫಸ್ಟ್ ಟೈಮ್ ನಾನು ಲೈವಲ್ಲಿ ನೋಡಿದ್ದು, ನನಗಂತೂ ತುಂಬಾ ಖುಷಿ ಆಯಿತು. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಡಿಯೋ ಕೂಡ ಮಾಡ್ದೋ. ನಿಮಗೂ ಕೂಡ ತೋರಿಸೋಣ ಅಂತ. ಅಂದರೆ ಎಲ್ಲ ರಾಜ್ಯದ್ದು, ಎಲ್ಲ ಜಿಲ್ಲೆಗಳದ್ದು ಕೂಡ ಏನೇನೆಲ್ಲ ಇದಿದೆ ಅದನ್ನೆಲ್ಲನೂ ಕೂಡ ಮಾಡಿದ್ರು. ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು, ಕಣ್ಣು ತುಂಬಿ ಬರ್ತಿತ್ತು, ಅಷ್ಟು ಚೆನ್ನಾಗಿತ್ತು ನೋಡೋದಕ್ಕಂತೂ. ನನಗಂತೂ ತುಂಬಾ ಖುಷಿ ಆಯಿತು. ನಿಮಗೂ ಕೂಡ ಈ ಒಂದು ವಿಡಿಯೋ ತುಂಬಾ ಖುಷಿ ಆಗ್ತಾ ಇದೆ ಅಂತ ಭಾವಿಸ್ತೀನಿ. ಹಾಗೆ ಅವ್ರ ಅಕ್ಕನ ಜೊತೆ ಒಂದಷ್ಟು ತರಲೆಗಳನ್ನ ಮಾಡಿಕೊಂಡು ಊಟ ಗೀಟ ಎಲ್ಲ ಮಾಡಿಕೊಂಡು ನಾವು ನಿದ್ದೆ ಮಾಡ್ದೋ. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಹೆಂಗಾಕ್ಲಿ ಆಂಟಿ? ಉಲ್ಟಾ ಹಾಕ್ಲಿ, ಸೀದಾ ಹಾಕ್ಲಾ? ಝೂಮ್ ಮಾಡ್ಲಾ, ಝೂಮ್ ಔಟ್ ಮಾಡ್ಲಾ? ನನ್ನೆಲ್ಲ ನೀವು ಕಂಡು ಹಿಡಿಯೋದು ಬೇಗ ಬೇಗ